ಭೈರವಂ ಭೈರವಾಕಾರಂ ಭೈರವತಂತ್ರ. ಹಿಂದಿನ ವಿಡಿಯೋ ವಶೀಕರಣ ಮತ್ತು ವಿದ್ವೇಷಣ, ಶತ್ರು ಸರ್ವನಾಶ ಮೂರಕ್ಕೂ ಉಪಯೋಗ ಅಂತ ಮೂಲಿಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಉತ್ತರಾಣಿ, ನೀಲು ಉತ್ತರಾಣಿ ಮತ್ತು ಕಪ್ಪು ಉತ್ತರಾಣಿ ಅಂತ ಎರಡಕ್ಕೆ ಹೆಸರು. ಇದು ದಟ್ಟ ಅರಣ್ಯದಲ್ಲಿದ್ದೀನಿ. ದಟ್ಟ ಅರಣ್ಯ, ತುಂಬ ದೊಡ್ಡ ಕಾಡು. ಹಂಗಾಗಿ ಈ ವಿಡಿಯೋ ಒಳ್ಳೆ ಸಿದ್ಧಿ ದಿನ, ಗುರು ಪುಷ್ಯ ಮತ್ತು ರವಿ ಪುಷ್ಯ ದಿನದಂದು ಹಿಂದಿನ ದಿನ ಹೋಗಿ ನಿಮಂತ್ರಣ ಕೊಟ್ಟು ನಾವು ಯಾವ ಕಾರ್ಯಕ್ಕೆ ತಗೊಳ್ತೀವಿ ಆ ಮಂತ್ರ ಹೇಳಿ ಕಾರ್ಯಸಿದ್ಧಿಗಾಗಿ ಸಿದ್ಧಿ ಮಂತ್ರಗಳು, ವಶೀಕರಣ ಬೇಕು, ವಶೀಕರಣ ಮಂತ್ರ ಮತ್ತು ವಿದ್ವೇಷಣ ಮಂತ್ರ ಇವನ್ನ ಪ್ರಯೋಗ ಮಾಡಿ 108 ಸತಿ. ಯಾರನ್ನು ಮಾತಾಡಿಸ್ತೇನೆ, ಕಿರುಬೆರಳುಗಳು ಸೋಕ್ಸಂಗಿಲ್ಲ ಕೇಳಬೇಕಾದ್ರೆ. ಎಲ್ಲ ತಂದು ಗೊತ್ತಲ್ಲ, ಅದೇನು ಹೇಳಬೇಕಾಗಿಲ್ಲ ಹೆಂಗೆ ತರಬೇಕು ಅಂತ. ಇದು ಶತ್ರು ವಶೀಕರಣ, ಸ್ತ್ರೀ ಪುರುಷ ವಶೀಕರಣ, ವಿದ್ವೇಷಣ, ಆಕರ್ಷಣ ಎಲ್ಲದಕ್ಕೂ ಬರುತ್ತದೆ. ನೋಡ್ಕೊಳ್ಳಿ, ಇದು ಉತ್ತರಾಣಿ. ಇನ್ನೂ ಒಂದು ಉತ್ತರಾಣಿ, ಹಸಿರು ಉತ್ತರಾಣಿ ಇದೆ, ಕೆಂಪು ಉತ್ತರಾಣಿ ಇದೆ, ಎಲ್ಲ ಇದೆ, ಎಲ್ಲ ಬರುತ್ತೆ ಕೆಲಸಕ್ಕೆ. ಇದನ್ನು ತಂದು ನೀವು ಮಾಡ್ಕೊಳ್ಳಿರುತ್ತೆ. ನೋಡಿ ಇಲ್ಲಿ ನೀಲಿ. ನೀಲಿ ಅಂದ್ರೇನು? ಘನ ನೀಲಿ, ಧರೆಗೆ ದೊಡ್ಡವರು, ಮಂಟೆಲಿಂಗಯ್ಯ, ಪರಂಜ್ಯೋತಿ, ಹುಚ್ಚು ನೀಲಿ, ಬೆಪ್ಪು ನೀಲಿ, ಜಗಳಕಣಿ, ಬುಗುಣಸಳ್ಳಿ ನೀಲಿ, ಸರ್ವ ನೀಲಿಗಳು ಇದೆ ಅವ್ರ ಹತ್ರ. ಎಲ್ಲ ದೇವತೆ ಮಾಸ್ನೀರು ಮಾರಿರೆಲ್ಲ ಅವ್ರ ತಮ್ಮ ಇರೋದು. ಹಂಗಾಗಿ ಇವ್ರು ಲೆಕ್ಕ ತಗೊಂಡು ಅವ್ರು ನೆನ್ಕೊಂಡು ಪೂಜೆ ಮಾಡಿ ಅಂತ ತಗೊಂಡೋದ್ರೆ ನಮ್ಗೆ ಯಾವ ನೀಲಿ ಬೇಕೋ ಆ ನೀಲಿ ಮಂತ್ರ ಪ್ರಯೋಗ ಮಾಡಿಬಿಟ್ಟ ಅಂದ್ರೆ, ಹುಚ್ಚು ನೀಲಿ ಬೆಪ್ಪು ನೀಲಿ ಗೊತ್ತಲ್ಲ, ವಶೀಕರಣ ಮಾಡ್ಬಿಟ್ಟು ಅಂದ್ರೆ ಹುಚ್ಚು ಹಿಡ್ಕೊಂಡವ್ರಂಗೆ ಸುತ್ತಬೇಕು. ಹಂಗಾಗಿರುತ್ತೆ ಇದು. ಈ ವಿಡಿಯೋ ನೋಡ್ಕೊಳ್ಳಿ, ಹಿಂಗಿರುತ್ತೆ. ಇದು ಉತ್ತರಾಣಿ, ನೀಲಿ ಉತ್ತರಾಣಿ, ಕಪ್ಪು ಉತ್ತರಾಣಿ ಅಂತ. ನಮಸ್ಕಾರ.